ನ್ಯೂಕ್ಲಿಯರ್, ಗಾಳಿಯಿಂದ ವಿದ್ಯುತ್ ಉತ್ಪಾದನೆ, ನೀರಿನ ವಿದ್ಯುತ್ ಉತ್ಪಾದನೆ, ಸ್ಟೀಮ್ನಿಂದ ವಿದ್ಯುತ್ ಉತ್ಪಾದನೆ. ಸೋಲಾರನ್ನ ಹೆಂಗೆ ಉತ್ಪಾದನೆ ಮಾಡ್ತೀವಿ ಅಂದ್ರೆ ಸೂರ್ಯನ ಬೆಳಕು ಸೋಲಾರ್ ಪ್ಲೇಟ್ ಮೇಲೆ ಬಿದ್ದಾಗ ನಮಗೆ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಆವಾಗ ನಾವು ಮನೆಗಳಲ್ಲಿ ಲೈಟ್ ಹಚ್ಬೋದು. ಆಮೇಲೆ ಸ್ಟೀಮ್ನಿಂದ ಏನಂತಂದ್ರೆ ಕೆಳಗೆ ಒಂದು ಸ್ವಲ್ಪ ಅದರ ಅರ್ಧ ನೀರು ಹಾಕಿ ಕೆಳಗಡೆ ಬೆಂಕಿಯಿಂದ ಕಾಯಿಸಿದಾಗ ಅದರಿಂದ ಬರೋ ಹೊಗೆಯಿಂದ ನಾವು ಸ್ಟೀಮ್ ಉತ್ಪಾದನೆ ಮಾಡ್ಬೋದು. ಆವಾಗ ನಾವು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ಬೋದು. ಆಮೇಲೆ ಗಾಳಿಯಿಂದ ಉತ್ಪಾದನೆ, ಗಾಳಿಯಿಂದ ಫ್ಯಾನ್ಗಳು ತಿರುಗಿದಾಗ ಅವಾಗ ಕರೆಂಟ್ ಉತ್ಪಾದನೆ, ಗಾಳಿಯಿಂದ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಮತ್ತು ಗಾಳಿಯಿಂದ ಫ್ಯಾನ್ ತಿರುಗಿದಾಗ ಅವಾಗ ಸ್ವಲ್ಪ ನಾವು ಕರೆಂಟಿನ ವಿದ್ಯುತ್ ಉತ್ಪಾದನೆ ಮಾಡ್ಬೋದು. ಆಮೇಲೆ ನ್ಯೂಕ್ಲಿಯರ್ದಿಂದ ವಿದ್ಯುತ್ ಉತ್ಪಾದನೆ ಮಾಡ್ಬೋದು. ನ್ಯೂಕ್ಲಿಯರ್ದಿಂದ ಹೆಂಗಂತಂದ್ರೆ ಯುರೇನಿಯಂ 235 ಎಂಬ ಧಾತುಗಳಿಂದ ಕೂಡ ನಾವು ವಿದ್ಯುತ್ ಉತ್ಪಾದನೆ ಮಾಡ್ಬೋದು. ಆಮೇಲೆ ನೀರಿನಿಂದ ವಿದ್ಯುತ್ ಉತ್ಪಾದನೆ ಹೆಂಗೆ ಮಾಡೋದು ಅಂತಂದ್ರೆ ಈ ನೀರು ಫುಲ್ ಸ್ಪೀಡಿಂದ ಬೀಳುವಾಗ ಫ್ಯಾನ್ ಮೇಲೆ ಆ ಫ್ಯಾನ್ ಹಿಂಗೆ ತಿರುಗಿದಾಗ ಅವಾಗ ಲೈಟ್ ಇರ್ತೈತಿ, ಅದರಿಂದ ಕೂಡ ನಾವು ವಿದ್ಯುತ್ ಉತ್ಪಾದನೆ. ನನ್ನ ಹೆಸರು ಪ್ರಕಾಶ್, ಕ್ಲಾಸ್ 9th ಕ್ಲಾಸ್. ಮಳೆ ಬರುವ ಪದ್ಯ ಹಚ್ಚುವ ವಿಧಾನವನ್ನು ನಾನು ಇವತ್ತು ಮಾಡುತ್ತಿರುವೆ. ಉಪಕರಣಗಳು LED, ಬಜರ್, HW ಬ್ಯಾಟ್ರಿ, LED ಪೈಪ್, ಕಡ್ಡಿ, ಸೆನ್ಸರ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದು, ಇದು ಸೌರಶಕ್ತಿಯಿಂದ ಬಳಸುವುದು. ಸೂರ್ಯನ ಶಾಖದಿಂದ ಬಳಸಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಬಹುದು. ಇದು ನವೀಕರಿಸಬಹುದಾದ ಸಂಪನ್ಮೂಲ. ಇದು ವಿದ್ಯುತ್ ಉಳಿತಾಯ ಮಾಡುತ್ತದೆ ಮತ್ತು ಪರಿಸರ ಮಾಲಿನ್ಯವಾಗುವುದಿಲ್ಲ.